ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಈಗ ಟೈಮ್ ಬಂದು 5 o'clock ಆಗಿದೆ. 5 o'clock ಎದ್ದಿದ್ದೀನಿ. ಅಂದರೆ 6 o'clockಗೆ ನಾನು ಸ್ಕೂಲ್ಗೆ ಹೋಗಬೇಕು. ಏನಕ್ಕೆ ಅಂದರೆ ಇವತ್ತು ನಮ್ಮ ಸ್ಕೂಲಲ್ಲಿ ಆ್ಯನ್ಯುವಲ್ ಸ್ಪೋರ್ಟ್ಸ್ ಡೇ ಇದೆ. ಅದರಿಂದ ನಾವು 6 ಗಂಟೆಗೆ ಸ್ಕೂಲಲ್ಲಿ ಇರಬೇಕು. ನೋಡಿ ಫ್ರೆಂಡ್ಸ್, ಈಗ ಆಲ್ರೆಡಿ ಸ್ಕೂಲಲ್ಲಿದ್ದೀವಿ. ಸೊ ಇದು ಡ್ರೆಸ್ ಕೋಡು ನಮಗೆ ಕೊಟ್ಟಿರೋದು ನಮ್ಮ ಸ್ಕೂಲಿಂದ. ಇನ್ನು ನಾವಂತೂ ನಮ್ಮ ಸ್ಕೂಲ್ಗೆ 6ಗೆ ರೀಚ್ ಆದ್ವಿ. ಇನ್ನು ದೊಡ್ಡದು ಗ್ರೌಂಡ್ ಬೇಕು ಅಂತ ನಾವು ಇನ್ನೊಂದು ಸ್ಕೂಲ್ಗೆ ಹೋಗಿದ್ವಿ. ಅಲ್ಲಿಗೆ ಹೋಗೋಷ್ಟೊತ್ತಿಗೆ 7 o'clock ಆಯಿತು. ಗ್ರೌಂಡಲ್ಲಿ ನಾವು ಮಾಡಬೇಕಾಗಿರೋ ಸ್ವಲ್ಪ ಡೆಕೋರೇಷನ್ ವರ್ಕ್ ಇತ್ತು, ಅದನ್ನೆಲ್ಲ ಕೂಡ ಮುಗಿಸಿದ್ವಿ. ಇನ್ನು 8 ಗಂಟೆಯಿಂದನೇ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಹಾಗಾಗಿ ಮಕ್ಕಳು ಕೂಡ ಎಲ್ಲರೂ ಕೂಡ 8 ಗಂಟೆಗೆ ಬಂದುಬಿಟ್ರು. ಇನ್ನು ಮಕ್ಕಳನ್ನೆಲ್ಲ ನೋಡೋ ಬ್ಯುಸಿಯಲ್ಲಿ ನಾವಿದ್ವಿ. ಆ್ಯಂಡ್ ಇಲ್ಲಿ ನಮ್ಮ ಗಮ್ಯದು ಗೇಮ್ ಬಂದಿರೋದು, ಅದಕ್ಕೋಸ್ಕರ ವಿಡಿಯೋ ಮಾಡಿರೋದು. ನಾವು ಟೀಚರ್ಸ್ ಎಲ್ಲ ಫೋನ್ ಇಟ್ಕೊಂಡು ಫೋಟೋಸ್ ವಿಡಿಯೋಸ್ ತೆಗಿಯೋಷ್ಟು ಫ್ರೀ ಅಂತೂ ಇರೋದಿಲ್ವಲ್ಲ. ಹಾಗಾಗಿ ನಮ್ಮ ಹಸ್ಬೆಂಡ್ ಅವರು ತಮ್ಮ ಬಂದಿದ್ರು, ತಮ್ಮ ಅವ್ರ ವೈಫು. ಹಾಗಾಗಿ ಅವರು ಫೋಟೋಸ್ ವಿಡಿಯೋಸ್ ತೆಗ್ದಿರೋದು ಅದನ್ನು ನನಗೆ ಶೇರ್ ಮಾಡಿದ್ರೆ ನಾನು ಇದರಲ್ಲಿ ಪೋಸ್ಟ್ ಮಾಡಿದ್ದೀನಿ. ಇದೆಲ್ಲ ಕೂಡ ನಮ್ಮ ಗಮ್ಯದ ಗೇಮ್ಸ್ ಎಲ್ಲ. ಅಂದರೆ ಅವರು UKG ಆಗಿರೋದ್ರಿಂದ ಅವ್ರಿಗೆ ಸ್ವಲ್ಪ ಗೇಮ್ಸ್ ಜಾಸ್ತಿ ಇದೆ. ಅಂದರೆ 3 to 4 ಗೇಮ್ಸ್ ಇದೆ. ನಮ್ಮ ನರ್ಸರಿ ಮಕ್ಕಳದೆಲ್ಲ ಕೂಡ 2 ಗೇಮ್ಸು ನರ್ಸರಿ. ಇದರಲ್ಲಿ ಕೂಡ ನಮ್ಮ ಗಮ್ಯ ನಿಂತಿದ್ದಲ್ಲಿ ನೋಡಿ, ಈ ಕಡೆ ನಮಗೆ ರೈಟ್ ಸೈಡಲ್ಲಿ. ಆ್ಯಕ್ಚುಲಿ ಏನು ಗೊತ್ತಾ, ಸೊ ಇಯರ್ಲಿ ಒನ್ಸ್ ಆ್ಯನ್ಯುವಲ್ ಸ್ಪೋರ್ಟ್ಸ್ ಡೇ ಅಂತಲೇ ಈ ಥರ ಕಂಡಕ್ಟ್ ಮಾಡ್ತಾರೆ. ರಿಯಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಆ್ಯನ್ಯುವಲ್ ಸ್ಪೋರ್ಟ್ಸ್ ಡೇ ಇಷ್ಟು ಚೆನ್ನಾಗಿರುತ್ತೆ, ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂತ ನನಗೆ ಗೊತ್ತೇ ಇರಲಿಲ್ಲ. ಬಿಕಾಸ್ ನಾನು ಈ ಇಯರ್ ಅಲ್ವಾ ಈ ಸ್ಕೂಲ್ಗೆ ಜಾಯ್ನ್ ಆಗಿದ್ದು. ಹಾಗಾಗಿ ಆ್ಯಂಡ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬಟ್ ನಮಗೆ ಸ್ವಲ್ಪ ತುಂಬಾ ಚೆನ್ನಾಗಿ ಟಯರ್ಡ್ ಕೂಡ ಆದ್ವಿ. ಬಿಕಾಸ್ ಮಾರ್ನಿಂಗ್ 6 to ಮಧ್ಯಾಹ್ನ 3 o'clock ತನಕ ಇದ್ವಿ ಫ್ರೆಂಡ್ಸ್. ಮಕ್ಕಳದೆಲ್ಲ ಗೇಮ್ಸ್ ಎಲ್ಲ ಆದಮೇಲೆ ಫಾದರ್ಸ್ ಗೇಮ್ಸು ಸಪ್ರೇಟು, ಮದರ್ಸ್ಗೆ ಅಂತ ಹೇಳ್ಬಿಟ್ಟು ಸಪ್ರೇಟು, ಮತ್ತು ಟೀಚರ್ಸ್ಗೆ ಸಪ್ರೇಟು, ಎಲ್ಲ ಥರನೂ ಗೇಮ್ಸ್ ಇತ್ತು. ವಿನ್ ಆಗಿರೋರ್ಗೂ ಸಹ ಎಲ್ಲರಿಗೂ ಗಿಫ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ. ರಿಯಲಿ ತುಂಬಾ ಎಂಜಾಯ್ ಮಾಡಿದ್ವಿ ನಾವಂತೂ. ಸೊ ಇವಾಗ ತಾನೇ ಇನ್ನು ಸ್ಕೂಲಿಂದ ಬಂದ್ವಿ. ರಿಯಲಿ ಸಿಕ್ಕಾಪಟ್ಟೆ ಟಯರ್ಡ್ ಅಂದರೆ ಟಯರ್ಡು. ಫಸ್ಟು ಡ್ರೆಸ್ ಚೇಂಜ್ ಮಾಡಿಕೊಂಡು ಒಂದು ನಿದ್ದೆ ಮಾಡಬೇಕು ಫ್ರೆಂಡ್ಸ್, ನಿಜವಾಗ್ಲೂ ಅಂದರೆ. ಸೊ ಒಂದು ಫುಲ್ಲು ಒಂದು 1 hour ಮಲ್ಕೊಂಡ್ಬಿಟ್ರೆ ಅಂದರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಅಷ್ಟು ತಲೆ ಅಂದರೆ ಅಷ್ಟು ತಲೆ ನೋವ್ತಿದೆ ಫ್ರೆಂಡ್ಸ್, ಫುಲ್ಲು. ಅಪ್ಪ ಓಕೆ ಬಾಯ್. ಹಲೋ ಫ್ರೆಂಡ್ಸ್, ನೋಡಿ ನಮ್ದೆಲ್ಲ ಇವತ್ತು ನಮ್ದು ಸ್ಪೋರ್ಟ್ಸ್ ಡೇ ಮುಗಿತು. ನೋಡಿ ನಂದು ಬರ್ದಿರೋದು ಮೆಡಲ್. ಇದು ನಮ್ಮಮ್ಮ ಗಿಫ್ಟು. ಇದು ಅಮ್ಮ ಗಿಫ್ಟ್, ಗೇಮಲ್ಲಿ ಬಂದಿರೋ ಗಿಫ್ಟು. ಇದು ಈ ಸ್ನ್ಯಾಕ್ಸ್, ಈ ಸ್ವೀಟ್ಸು. ಗವ್ಯ ನೀನು ಹೇಳಿ ಬಂಗಾರಿ. ಇದು ನಮ್ಮಮ್ಮ ಗಿಫ್ಟ್, ಪ್ರೈಸಲ್ಲಿ ಬಂದಿರೋದು. ಇದು ಸ್ನ್ಯಾಕ್ಸು, ಕೇಕು, ಸ್ವೀಟು. ಹೌದಾ? ಎಲ್ಲಿ ತೋರಿಸಿ, ಏನೇನಿದೆ ನೋಡೋಣ. ಇದು ಕಿತ್ತು ಬಿಡು. ನೋಡ್ರಿ, ಖಾಲಿ ಆಗೈತೆ. ಏನಿದೆ ಇದ್ರಲ್ಲಿ? ಕೇಕೇ ಇಲ್ಲ. ಬಿದ್ದೋಗಿರುತ್ತೆ ನೋಡು, ಅಲ್ಲೆಲ್ಲ ಇರುತ್ತೆ. ಆಯ್ತಾಯ್ತು, ನೋ ಫೈಟಿಂಗ್. ಓಕೆ, ಈ ಸ್ಯಾಂಡ್ವಿಚ್ಚು. ಹಾಂ, ಕೇಕ್ ಇದೆಯಾ? ಇದು ಟೀಚರ್ಸ್ದು, ಇದು ಮಕ್ಳದು. ಬಟ್ ಎಲ್ಲನೂ ಸೇಮೇ, ಸ್ಯಾಂಡ್ವಿಚ್ ಮತ್ತು ಕೇಕು, ಜ್ಯೂಸ್ ಅಷ್ಟೇ. ಸರಿ, ನಾನು ಮಲ್ಕೊಂತೀನಿ ಗಮ್ಯ, ನಿದ್ದೆ ಬರ್ತಿದೆ. ಅದು ಸೇಮೇ ಬಂಗಾರ. ಅಷ್ಟೇ ಬಿಡು. ಹಾಂ, ತಿನ್ನಿ. ಓಪನ್ ಮಾಡಂಗೆ. ಓಪನ್ ಮಾಡೋಕ್ಕೆ ಬರಲ್ವಾ? ತುಂಬ ಎಕ್ಸೈಟ್ಮೆಂಟ್ ಅಪ್ಪ ನಮ್ಮ ಮಗಳಿಗಂತೂ ಗೇಮ್, ಈ ಥರ ಗಿಫ್ಟ್ಸ್ ಓಪನ್ ಮಾಡೋದಂದ್ರೆ ಅಲ್ವಾ? ಅಲ್ಲ ಗಮ್ಯ? ಅದು ಪಿಂಕಿ ಬಾಟಲ್, ವಾಟರ್ ಬಾಟ್ಲಾ? ಪಿಂಕಿ ಬಾಟಲ್. ಓಕೆ, ಅದು ಗವ್ಯಗೆ ವಾಟರ್ ಬಾಟ್ಲು. ಪಿಂಕಿ ಬಾಟಲ್. ವಾ, ಸೂಪರ್. ಮತ್ತೆ ನೀನು ಹಾಕ್ಕೊಡು. ನಮ್ಮ ಗಮ್ಯದ ಸ್ಕ್ಯಾಮ್ ಏನಂತ ಹೇಳ್ತೀನಿ ನೋಡಿ. ತೋರಿಸಿ ನೋಡಿ ಫ್ರೆಂಡ್ಸ್,
ನಮ್ಮ ಸ್ಕೂಲ್ ನೇಮ್ ಇರೋದು ಇದು ವಾಟರ್ ಬಾಟ್ಲು. ಇದು ಒಳಗಡೆ ಗಾಜಿದೆ, ಒಳಗಡೆ ಗಾಜು, ಮೇಲ್ಗಡೆ ಪ್ಲಾಸ್ಟಿಕ್, ತುಂಬ ಚೆನ್ನಾಗಿದೆ. ನಮ್ಮ ಗಮ್ಯ ಯಾವಾಗಲೂ ಹೊಸ ಐಟಮ್ ಏನು ಬರುತ್ತೋ ಅದನ್ನು ಇಮ್ಮಿಡಿಯೇಟ್ಲಿ ಅವಳಿಗೆ ತೊಗೊಂಡ್ಬಿಟ್ಟು ಹಳೆ ಐಟಮ್ ಎಲ್ಲ ಅವಳು ಕೊಟ್ಬಿಡ್ತಾಳೆ. ನಮ್ಮ ಚಿಕ್ಕವಳಿಗೆ ಅವಳು ಪಾಪ ಖುಷಿಯಿಂದ ಅಕ್ಕ ಕೊಡ್ತಿದ್ದಾಳಲ್ಲ ಅಂತ ತೊಗೊಂಡ್ಬಿಡ್ತಾಳೆ. ನೋಡಿ ಫ್ರೆಂಡ್ಸ್, ಇವಾಗ ಇದು ಆ್ಯಕ್ಚುಲಿ ನೀವು ಇದು ಕೂಡ ಗಿಫ್ಟಿಗೆ ಬಂದಿರೋದೆ. ಇದು ಅವಾಗ ತಗೊಂಡಿದ್ಲು, ಇವಾಗ ಇನ್ನೊಂದು ಗಿಫ್ಟ್ ಬಂತು ಅಂತ ಹೇಳ್ಬಿಟ್ಟು ಇದು ಚಿಕ್ಕವಳಿಗೆ ಕೊಟ್ಟು ಅದನ್ನ ಅವಳು ತಗೊಂತಿದ್ದೆ. ಇದು ನಮ್ಮ ದೊಡ್ಡ ಮಗಳದ್ದು ಸ್ಕ್ಯಾಮ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇದು ಬಂದು ಸಂಡೇ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ. ನಾವಂತೂ ಇವತ್ತು ಎಷ್ಟೊತ್ತಿಗೆ ಎದ್ದಿದ್ದೀವಿ? 9 ಗಂಟೆಗೆ ಎದ್ದಿದ್ದೀವಿ ಫ್ರೆಂಡ್ಸ್. 9 ಗಂಟೆಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಿಸಿನೀರು ಕುಡಿದು ಡೈರೆಕ್ಟ್ ಸಂತೆಗೆ ಬಂದುಬಿಟ್ವಿ. ನಾವಂತೂ ಯಾವಾಗಲೂ ನಾವು ಮಾಡೋ ಕೆಲಸನೇ ಇದೇನೆ. ಫಸ್ಟು ನಾವಂತೂ ಫ್ರೆಶ್ ಅಪ್ ಆಗಿಬಿಟ್ಟು ಇನ್ನು ಸಂತೆಗೆ ಹೋಗ್ಬಿಟ್ಟು ಫಸ್ಟು ಸಂತೆಯಲ್ಲಿ ಏನೇನು ತರಕಾರಿ ಬೇಕೋ ಅದನ್ನೆಲ್ಲ ತೊಗೊಂಬಂದು ಆಮೇಲೆ ಬ್ರೇಕ್ಫಾಸ್ಟ್ನ ಪ್ರಿಪೇರ್ ಮಾಡ್ತೀನಿ. ಸೊ ಯೂಶ್ವಲಿ ಸಂಡೇ ಅಂತ ಬಂದರೆ ಎದ್ದೊಳೋದೇ ಲೇಟ್ ಆಗುತ್ತೆ. ಹಾಗಾಗಿ ಇನ್ನು ಏನು ಮಾಡೋದು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು ಇನ್ನು ಫಾಸ್ಟಾಗಿ ಇನ್ಸ್ಟ್ಯಾಂಟ್ ದೋಸೆನ ಮಾಡ್ತಾಯಿದ್ದೀನಿ. ಇನ್ಸ್ಟ್ಯಾಂಟ್ ದೋಸೆ ಅಂದರೆ ನಮ್ಮ ಹತ್ರ ಯಾವಾಗಲೂ ನಾನು ಅಕ್ಕಿ ಹಿಟ್ಟು ರೆಡಿಯಾಗಿ ಇಟ್ಕೊಂಡಿರ್ತೀನಿ ಮನೇಲಿ. ಸೊ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಗೋಧಿ ಹಿಟ್ಟು ಮಿಕ್ಸ್ ಮಾಡಿಬಿಟ್ಟು, ಅಂದರೆ 70% ಅಕ್ಕಿ ಹಿಟ್ಟಿರುತ್ತೆ, 30% ಗೋಧಿ ಹಿಟ್ಟಿರುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ದೋಸೆ ಅಂತ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ ಇನ್ಸ್ಟ್ಯಾಂಟ್ ದೋಸೆನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಆ್ಯಂಡ್ ಅದಕ್ಕೆ ಚಟ್ನಿನ ಪ್ರಿಪೇರ್ ಮಾಡಿದ್ದೀನಿ. ಚಟ್ನಿ ಮತ್ತು ದೋಸೆ ನಮ್ಮ ಬ್ರೇಕ್ಫಾಸ್ಟ್ ಇವತ್ತು. ಇನ್ನು ನಮ್ಮ ಹಸ್ಬೆಂಡ್ ಇವತ್ತು ನಾನ್ ವೆಜ್ ಮಾಡೋಕ್ಕೆ ಒಂದು 1/2 kg ಚಿಕನ್ ತೊಗೊಬಂದಿದ್ರು. ಸೊ ಅವರು ಚಿಕನ್ ತಿನ್ನಲ್ಲ, ಬಟ್ ನನಗೋಸ್ಕರ ನಾನು ಕೇಳಿದ್ದಕ್ಕೆ ತೊಗೊಬಂದು ಕೊಟ್ಟಿದ್ದಾರೆ. ಅದಕ್ಕೆ ನಾನು ಸ್ವಲ್ಪ ಉಪ್ಪು, ಅರಿಶಿನ, ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿ ಚೆನ್ನಾಗಿ 1-2 ಸತಿ ತೊಳ್ಕೊಂಡೆ. ಆಮೇಲೆ ಇಲ್ಲಿ ಮಸಾಲೆ ಪೇಸ್ಟ್ ಬಂದು ಒಂದು ಚಿಕ್ಕ ಸೈಜಲ್ಲಿರೋ ಒಂದು 4 ಟೊಮೊಟೊ ಮತ್ತು ಸ್ವಲ್ಪ ಗಾರ್ಲಿಕ್ ಆ್ಯಂಡ್ ಸ್ವಲ್ಪ ಶುಂಠಿನ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಕೂಡ ಫೈನಾಗಿ ಪೇಸ್ಟ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊತೀನಿ. ಆ್ಯಂಡ್ ಆನಿಯನ್ಸು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕಟ್ ಮಾಡ್ಕೊಳ್ಳೋಕ್ಕೆ ನಾನು ಈ ಥರ ಚಿಪ್ಸ್ ಸ್ಲೈಸರ್ನ ಯೂಸ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನಿಮಗೆ ಪ್ರೀವಿಯಸ್ ವೀಡಿಯೋಸಲ್ಲಿ ತೋರಿಸಿದ್ದೀನಲ್ವ, ತುಂಬ ಫಾಸ್ಟಾಗಿ ಕಟ್ ಮಾಡ್ಬೋದು ಅಂತ. ಇಲ್ಲಿ ನಾನು ಚಿಕನ್ ಬಿರಿಯಾನಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಪಲಾವ್ ಎಲೆ ಮತ್ತು ನಾವು ಕಟ್ ಮಾಡಿರೋ ಆನಿಯನ್ಸ್ನ ಹಾಕ್ಕೊತಾ ಇದ್ದೀನಿ. ಆನಿಯನ್ಸು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡ್ರೆ ನಮಗೆ ಬಿರಿಯಾನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ನಾನಿಲ್ಲಿ ಕಲ್ಲುಪ್ಪನ್ನ ಹಾಕ್ಕೊತಾ ಇದ್ದೀನಿ. ಸೊ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ನಮಗಿಲ್ಲಿ ಆನಿಯನ್ಸು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಒಂದು ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ನಾವು ಪೇಸ್ಟ್ ಮಾಡಿಟ್ಟಿರೋ ಇದು ಮಸಾಲೆ ಪೇಸ್ಟ್ ಇದೆಯಲ್ವ, ಗ್ರೀನ್ ಪೇಸ್ಟು, ಅದನ್ನು ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಟೀ ಸ್ಪೂನಷ್ಟು ಧನಿಯಾ ಪೌಡರ್ ಆ್ಯಂಡ್ 1 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಮತ್ತು ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನೆಲ್ಲ ಕೂಡ ಚೆನ್ನಾಗಿ ನಾವು ಪೇಸ್ಟ್ ಮಾಡ್ಕೋಬೇಕು. ನೀವು ರೆಡ್ ಚಿಲ್ಲಿ ಪೌಡರ್ ಬೇಡ ಅಂದರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ತೀವಲ್ಲ, ಮಿಕ್ಸಿ ಹಾಕ್ಕೊಂಡು ಆವಾಗಲೇ ಬೇಕಿದ್ದರೆ ಹಾಕ್ಕೋಬೋದು. ಆ್ಯಂಡ್ ಇಲ್ಲಿ ನಾನು 1/4 kg ಅಷ್ಟು ಚಿಕನ್ನ ಹಾಕ್ಕೊತಾ ಇದ್ದೀನಿ. ಸೊ ಚಿಕನ್ ನಾವು ಜಾಸ್ತಿ ತಂದಿಲ್ವಲ್ಲ, ಹಾಗಾಗಿ ಕಮ್ಮಿ ಚಿಕನ್ನ ಹಾಕ್ಕೊತಾ ಇದ್ದೀನಿ. ಚಿಕನ್ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿ ಒಂದು 5 ನಿಮಿಷ ಆಮೇಲೆ ನಾವು ನೆನೆಸಿಟ್ಟಿರೋ ಅಕ್ಕಿನ ಹಾಕ್ಕೋಬೇಕು. ನಾನಿಲ್ಲಿ 2 ಗ್ಲಾಸಷ್ಟು ಅಕ್ಕಿನ ಹಾಕ್ಕೊಂಡಿದ್ದೀನಿ. 1 ಗ್ಲಾಸ್ ಸೋನಾ ಮಸೂರಿ ರೈಸ್, 1 ಗ್ಲಾಸು ಬಾಸುಮತಿ ರೈಸ್ನ ಹಾಕ್ಕೊಂಡಿದ್ದೀನಿ. ಇವಾಗ 3 ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸ್ಕೊತೀನಿ ಫ್ರೆಂಡ್ಸ್. ಅಷ್ಟೇ, ನಮಗೆ ಚಿಕನ್ ಬಿರಿಯಾನಿ ಅಂತೂ ರೆಡಿ ಆಗುತ್ತೆ. ಇನ್ನು ಚಿಕನ್ ಬಿರಿಯಾನಿ ರೆಡಿ ಆಗೋ ಅಷ್ಟರಲ್ಲೇ ಮನೇಲಿ ಏನೇನು ಕೆಲಸ ಇರುತ್ತೋ ಅದನ್ನೆಲ್ಲ ಮುಗಿಸ್ಕೊತೀನಿ. ಆ್ಯಂಡ್ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್. ಮಕ್ಕಳಿದ್ದಾರಲ್ಲ ಮನೆಯಲ್ಲಿ, ಎಲ್ಲ ಕಡೆನೂ ಕಿತ್ತಾಕಿ ಇರ್ತಾರೆ. ನಾನಿವಾಗ ಫಸ್ಟು ಬೆಡ್ರೂಮಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಕಸ ಗುಡಿಸ್ಕೊಂಡು ಆಮೇಲೆ ಹಾಲಲ್ಲಿ, ಆಮೇಲೆ ಕಿಚನಲ್ಲಿ, ಸೊ ಆ ಥರ ಮಾಡ್ಕೊಂಡು ಬರ್ತೀನಿ. ಇದಂತೂ ಬೆಡ್ ಸ್ಪ್ರೆಡ್ಡು ಇವತ್ತು ಸಂಡೇ ಆಗಿರೋದ್ರಿಂದ ಏನೇನೋ ಹಾಕಿ ಎಲ್ಲ ಫುಲ್ ಗಲೀಜು ಮಾಡಾಕ್ಬಿಟ್ಟಿದ್ದಾರೆ ಮಕ್ಕಳು. ಸೊ ಹಾಗಾಗಿ ಇನ್ನು ಬೆಡ್ ಸ್ಪ್ರೆಡ್ ಎಲ್ಲ ತೆಗಿತಾ ಇದ್ದೀನಿ ವಾಶ್ ಮಾಡೋಣ ಅಂತ. ನಾನಂತೂ ಬೆಡ್ ಸ್ಪ್ರೆಡ್ ಯಾವಾಗಲೂ ಒಂದು ನೈಟ್ ಫುಲ್ಲು ನೆನೆಸ್ಬಿಟ್ಟು ಆಮೇಲೆ ನಾನು ಕೈಯಲ್ಲೇ ವಾಶ್ ಮಾಡ್ಕೊತೀನಿ. ಮಕ್ಕಳಿದ್ದಾರಲ್ಲ, ಸ್ವಲ್ಪ ಜಾಸ್ತಿ ಗಲೀಜೆ ಆಗಿರುತ್ತೆ ನಮಗೆ ಬೆಡ್ ಸ್ಪ್ರೆಡ್ ಎಲ್ಲ. ಮತ್ತು ಮನೇಲಂತೂ ಎಲ್ಲದಲ್ಲೇ ಇದೆ ಫ್ರೆಂಡ್ಸ್ ಕಸ ಅಂತೂ. ಇನ್ನು ತರಕಾರಿ ಎಲ್ಲ ತೊಗೊಬಂದಿದ್ನಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಸೊಪ್ಪೆಲ್ಲ ಸೋಸಿರೋದು
ಎಲ್ಲ ಕೂಡ ಜಾಸ್ತಿನೇ ಇದೆ ಕಸ. ಎಲ್ಲ ಒಂದು ಕಡೆಯಿಂದ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಆ್ಯಂಡ್ ಸಂಡೇ ಬಂತು ಅಂದರೆ ನನಗಂತೂ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಸಂಡೇ ಆಗಲಿ, ಸ್ಯಾಟರ್ಡೇ ಆಗಲಿ, ಮಂಡೇ ಆಗಲಿ, ಸೊ ಹೆಣ್ಮಕ್ಳಿಗೆ ಅಡುಗೆ ಮಾಡೋದಂತೂ ತಪ್ಪಿದ್ದೇ ಅಲ್ಲ. ಆ್ಯಂಡ್ ಇನ್ನು ಮನೇಲಿ ಎಷ್ಟೊಂದು ಪೆಂಡಿಂಗ್ ವರ್ಕ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಮುಗಿಸ್ಕೊಳ್ಳೋಕ್ಕೆ ನಮಗೆ ಟೈಮ್ ಸಿಗುತ್ತೆ. ಅಂದರೆ ನೆಕ್ಸ್ಟು ಮಂಡೇ ಇನ್ನು ಡ್ಯೂಟಿಗೆ ಹೋಗಬೇಕಲ್ಲ ಅನ್ನೋ ಟೆನ್ಷನಲ್ಲಿ ಇನ್ನು ಎಲ್ಲ ಕೆಲಸನ ಮುಗಿಸ್ಕೊಂಡ್ಬಿಡ್ತೀವಿ. ಇನ್ನು ಏನೇನು ಪೆಂಡಿಂಗ್ ಎಲ್ಲ ಇರುತ್ತೋ ಅದನ್ನೆಲ್ಲ ನಾನಂತೂ ಸ್ಯಾಟರ್ಡೇ ಸಂಡೇ ರಜೆ ಸಿಕ್ತು ಅಂದರೆ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಸೊ ಮಂಡೇಗೆ ಏನೂ ಇರಬಾರ್ದು ನನಗೆ, ವೀಕ್ ಫುಲ್ ಮತ್ತು ಪೀಸ್ಫುಲ್ಲಾಗಿ ನಾವು ಡ್ಯೂಟಿಗೆ ಹೋಗ್ಬೋದು. ಹಾಗಾಗಿ ಸೊ ನಾನಂತೂ ಹಾಗೆ ಪ್ಲ್ಯಾನ್ ಮಾಡ್ಕೊತೀನಿ. ಇನ್ನು ಒಂದು ವಿಷಲ್ ಆದಮೇಲೆ ನಾನು ಇದು ಸ್ಟವ್ ಆಫ್ ಮಾಡ್ಕೊಂಬಿಟ್ಟೆ. ಪೂರ್ತಿ ವಿಷಲ್ ಎಲ್ಲ ಹೋದ್ಮೇಲೆ ನಾನು ಲಿಡ್ನ ಕ್ಲೋಸ್ ಮಾಡಿ ಇವಾಗ ನಾನು ಒಂದು ಸತಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಎಮ್ಮಿ ಆಗಿರೋ ನಮಗೆ ಚಿಕನ್ ಬಿರಿಯಾನಿ ಅಂತೂ ರೆಡಿ ಆಯಿತು. ಬಟ್ ಚಿಕನ್ ಪೀಸೇ ತುಂಬ ಕಮ್ಮಿ ಆಯ್ತು ಅಂತ ಅನಿಸ್ತಿದೆ. 1/4 kg ಚಿಕನ್ ಬಿರಿಯಾನಿ ಮತ್ತು 1/4 kg ಚಿಕನ್ ಕರಿನ ಪ್ರಿಪೇರ್ ಮಾಡಿದ್ದೀನಿ. ಸೊ ಊಟ ಅಂತೂ ರೆಡಿ ಆಯಿತು. ಈಗ ನಮ್ಮ ಹಸ್ಬೆಂಡ್ ಬಂದರೆ ಇನ್ನೆಲ್ಲರೂ ಕುತ್ಕೊಂಡು ಊಟ ಮಾಡೋದು. ಟೈಮ್ ನೋಡಿದ್ರೆ ಆಲ್ರೆಡಿ 3 ಗಂಟೆ ಆಗಿದೆ. ಬೆಳಗ್ಗೆ ತಿಂದಿದ್ದು ಲೇಟ್ ಆಯಿತು 11 ಗಂಟೆಗೆ, ಇವಾಗ 3 ಗಂಟೆಗೆ ತಿಂತಾ ಇದ್ದೀವಿ. ಸಂಡೇ ಬಂತು ಅಂದರೆ ನಮಗೆ ಟೈಮಿಂಗ್ಸ್ ಕೂಡ ಚೇಂಜ್ ಆಗಿಬಿಡುತ್ತಲ್ಲ, ತಿನ್ನೋದು ಕೂಡ ಹಾಗೆ. ನಮ್ಮ ಮಕ್ಕಳಂತೂ ಇಬ್ಬರು ಟಿ ವಿ ನೋಡ್ತಾ ಇದ್ದಾರೆ, ತೆಲುಗು ಸಾಂಗ್ಸ್ನ ಹಾಕ್ಕೊಂಡು ಟಿ ವಿಯಲ್ಲಿ. ಸೊ ಇನ್ನು ನಮ್ಮ ಹಸ್ಬೆಂಡು ನಾವು ಎಲ್ಲರೂ ಕೂಡ ಕುತ್ಕೊಂಡು ಈಗ ಊಟ ಮಾಡ್ತಾ ಇದ್ದೀವಿ. ಊಟ ಮಾಡಿಬಿಟ್ಟು ಆಮೇಲೆ ಒಂದು 1 hour ಹಾಗೆ ರೆಸ್ಟ್ ಮಾಡಿಬಿಟ್ಟು ಇನ್ನು ನಮ್ಮ ಮಕ್ಕಳನ್ನ ಆಚೆ ಕರ್ಕೊಂಡು ಹೋದೆ. ವೀಕ್ ಡೇಸಲ್ಲಂತೂ ಆಗಲ್ಲ ಆಚೆ ಕರ್ಕೊಂಡು ಹೋಗೋಕ್ಕಂತ, ವೀಕೆಂಡಲ್ಲಿ ಇನ್ನು ಮಕ್ಕಳನ್ನ ಆಚೆ ಕರ್ಕೊಂಡು ಹೋಗಿ ಆಟ ಆಡಿಸ್ಕೊಂಡು ಒಂದು 1 hour ಹಾಗೆ ಆಟ ಆಡಿಸ್ಕೊಂಡು ರಿಟರ್ನ್ ಮನೆಗಂತೂ ಬಂದ್ವಿ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.